ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಕಿರಣ್. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಪ್ರಮೋಷನ್ಸ್ ಅಂದ್ರೆ ಏನು ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಆ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಒಂದು ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಪ್ರಮೋಷನ್ಸ್ ಅಂದ್ರೆ ಏನು, ಪ್ರಮೋಷನ್ಸ್ ಅನ್ನ ಯಾಕೆ ಮಾಡ್ತಾರೆ, ಮತ್ತೆ ಈ ಒಂದು ಪ್ರಮೋಷನ್ಸ್ ಇಂದ ಏನು ಉಪಯೋಗ ಆಗುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮೋಷನ್ಸ್ ನ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ಸ್ನೇಹಿತರೆ, ಪ್ರಮೋಷನ್ಸ್ ನ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲೇ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ನಲ್ಲಿ ಪ್ರಮೋಷನ್ಸ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ಸ್ಟಾಗ್ರಾಮ್ ನಲ್ಲಿ ಪ್ರಮೋಷನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನ ನೋಡ್ಬೇಕಾದ್ರೆ ಪೋಸ್ಟ್ ನ ಒಂದು ಮೇಲ್ಗಡೆ ಅವರ ಒಂದು ಪೇಜ್ ನ ನೇಮ್ ನ ಕೆಳಗಡೆ ಬಂದ್ಬಿಟ್ಟು ಸ್ಪಾನ್ಸರ್ಡ್ ಅಂತ ಒಂದು ನೇಮ್ ಕಾಣ್ತಾ ಇರುತ್ತೆ. ನೀವು ನೋಡ್ಬೋದು ಎಷ್ಟೋ ಒಂದು ಫೈಲ್ಸ್ ಗಳಲ್ಲಿ ಎಷ್ಟೋ ಒಂದು ಪೋಸ್ಟ್ ಗಳಲ್ಲಿ ಆ ಒಂದು ಸ್ಪಾನ್ಸರ್ಡ್ ಅಂತ ಒಂದು ನೇಮ್ ಏನ್ ಕಾಣ್ತಾ ಇರುತ್ತೆ, ಅದನ್ನ ಒಂದು ಪ್ರಮೋಷನ್ಸ್ ಅಂತಾರೆ. ಏನಪ್ಪ ಪ್ರಮೋಷನ್ಸ್ ಯಾಕೆ ಮಾಡ್ತಾರೆ ಈ ಪ್ರಮೋಷನ್ಸ್ ಅಂದ್ರೆ, ಅವರ ಒಂದು ಪೇಜ್ ನ ಪೋಸ್ಟ್ ಗಳು ಹೆಚ್ಚಿನ ಜನರಿಗೆ ರೀಚ್ ಆಗ್ಬಿಟ್ಟು ಅವ್ರಿಗೆ ಒಂದು ಪೇಜ್ ನ ಒಂದು ಲೈಕ್ಸ್ ಮತ್ತೆ ಅವರ ಒಂದು ಫಾಲೋವರ್ಸ್ ಮತ್ತೆ ಅವರ ಒಂದು ಶೇರ್ಸ್ ಜಾಸ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರಮೋಷನ್ಸ್ ಅನ್ನ ಮಾಡ್ತಾರೆ. ಈ ಒಂದು ಪ್ರಮೋಷನ್ಸ್ ಇಂದ ಏನಪ್ಪ ಉಪಯೋಗ ಅಂದ್ರೆ, ಅವರು ಒಂದು ಮೈನ್ ಆಗಿ ಲೈಕ್ಸ್ ಅನ್ನ ಜಾಸ್ತಿ ಮಾಡ್ಕೊಬಹುದು, ಶೇರ್ಸ್ ಅನ್ನ ಜಾಸ್ತಿ ಮಾಡ್ಕೊಬಹುದು, ಮತ್ತೆ ಅವರ ಒಂದು ಚಾನಲ್ ನ ಪಾಪ್ಯುಲಾರಿಟಿಯನ್ನ ಜಾಸ್ತಿ ಮಾಡ್ಕೊಬಹುದು, ಮತ್ತೆ ಅವರ ಒಂದು ಚಾನಲ್ ನ ಫಾಲೋವರ್ಸ್ ಅನ್ನ ಕೂಡ ಜಾಸ್ತಿ ಮಾಡ್ಕೊಬಹುದು. ಹೇಗಪ್ಪ ಚಾನಲ್ ಪಾಪ್ಯುಲಾರಿಟಿ ಮತ್ತೆ ಅವರ ಚಾನಲ್ ನ ಫಾಲೋವರ್ಸ್ ಅನ್ನ ಜಾಸ್ತಿ ಮಾಡ್ಕೊಬಹುದು ಅಂದ್ರೆ, ಈ ಒಂದು ಪ್ರಮೋಷನ್ಸ್ ನಾವು ಮಾಡೋದ್ರಿಂದ ನಮ್ಮ ಒಂದು ಪೋಸ್ಟ್ ಗಳು ಹೆಚ್ಚಿನ ಜನರಿಗೆ ರೀಚ್ ಆಗುತ್ತೆ. ಹೆಂಗಪ್ಪ ರೀಚ್ ಆಗುತ್ತೆ ಅಂದ್ರೆ, ನಾವು ಒಂದು ಪ್ರಮೋಷನ್ಸ್ ಗೆ ದುಡ್ಡನ್ನ ಕೊಡ್ಬೇಕಾಗತ್ತೆ. ಒಂದು 1000 ಜನಕ್ಕೆ ರೀಚ್ ಆಗ್ಬೇಕು ಅಂದ್ರೆ ಇಷ್ಟು ದುಡ್ಡು, ಒಂದು 100 ಜನಕ್ಕೆ ರೀಚ್ ಆಗ್ಬೇಕು ಅಂದ್ರೆ ಎಷ್ಟು ದುಡ್ಡು, ಒಂದು 10,000 ಜನಕ್ಕೆ ರೀಚ್ ಆಗ್ಬೇಕು ಅಂದ್ರೆ ಎಷ್ಟು ದುಡ್ಡು ಅಂತ ನಾವು ದುಡ್ಡನ್ನ ಒಂದು ಪೇ ಮಾಡ್ಬಿಟ್ಟು ಆ ಒಂದು ಇನ್ಸ್ಟಾಗ್ರಾಮ್ ಕಡೆಯಿಂದ ಹೆಚ್ಚಿನ ಜನರಿಗೆ, ಅಂದ್ರೆ ನೀವು ಅವರೊಂದು ಫಾಲೋ ಅನ್ನ ಮಾಡ್ತಾ ಇಲ್ಲ ಅಂತ ಕೂಡ ನಿಮ್ಗೆ ಆ ಒಂದು ಪೋಸ್ಟ್ ಗಳನ್ನ ತೋರಿಸೋ ತರದವಾಗಿ ಒಂದು ಸ್ಪಾನ್ಸರ್ ಅಂತ ಏನಿರುತ್ತೆ, ಅವರನ್ನ ನೀವು ಫಾಲೋನೇ ಮಾಡ್ತಾ ಇರೋದಿಲ್ಲ, ಆದ್ರೂ ಕೂಡ ಅವರ ಒಂದು ಪೋಸ್ಟ್ ಗಳು ನಿಮಗೆ ತೋರಿಸುತ್ತೆ. ಆ ತರ ಒಂದು ಅವರು ನಿಮ್ಮ ಒಂದು ಪೋಸ್ಟ್ ಗಳನ್ನ ಅವರ ಒಂದು ಪೋಸ್ಟ್ ಗಳನ್ನ ನಿಮ್ಗೆ ತೋರಿಸ್ಬಿಟ್ಟು ಅವರ ಒಂದು ನೀವೇನಾದ್ರೂ ಆ ಒಂದು ಪೋಸ್ಟ್ ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ತೀರಾ, ಮತ್ತೆ ಅವರ ಒಂದು ಪೇಜ್ ನಲ್ಲಿ ಇರುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅವರ ಪೇಜ್ ಗೆ ಒಂದು ಫಾಲೋ ಮಾಡ್ತೀರಾ. ಹೀಗೆ ಅವರ ಒಂದು ಪೇಜ್ ನ ಒಂದು ಫಾಲೋವರ್ಸ್ ಅನ್ನ ಮತ್ತೆ ಅವರ ಒಂದು ಪೇಜ್ ನ ಲೈಕ್ಸ್ ಅನ್ನ, ಅವರ ಒಂದು ಪೋಸ್ಟ್ ನ ಲೈಕ್ಸ್ ಅನ್ನ, ಪಾಪ್ಯುಲಾರಿಟಿಯನ್ನ ಜಾಸ್ತಿ ಮಾಡ್ಕೊಂತ ಇದ್ದಾರೆ. ನೀವು ಒಂದು ಪ್ರಮೋಷನ್ಸ್ ನ ನೀವು ಕೂಡ ಮಾಡ್ಬೇಕು ಅಂದ್ರೆ ಅದಕ್ಕೆ ದುಡ್ಡನ್ನ ಪೇ ಮಾಡ್ಬೇಕಾಗತ್ತೆ. ಇನ್ಸ್ಟಾಗ್ರಾಮ್ಗೆ ಒಂದು ಆನ್ಲೈನ್ ಪೇ ನ ಮೂಲಕ ಪೇ ಮಾಡ್ಬೇಕಾಗತ್ತೆ. ಪೇ ಮಾಡಿದ ನಂತರ ನಿಮ್ಮ ಒಂದು ಪೋಸ್ಟ್ ಗಳು ಕೂಡ ಹೆಚ್ಚಿನ ಜನರಿಗೆ ರೀಚ್ ಆಗ್ಬಿಟ್ಟು ನಿಮ್ಗೆ ಒಂದು ಹೆಚ್ಚಿನ ಒಂದು ಪಾಪ್ಯುಲಾರಿಟಿ ನಿಮ್ಮ ಒಂದು ಚಾನಲ್ಗೂ ಕೂಡ ಸಿಗುತ್ತೆ. ಹೇಗಪ್ಪ ಈ ಒಂದು ಪ್ರಮೋಷನ್ಸ್ ನ ಹೇಗಪ್ಪ ಮಾಡೋದು ಅಂತ ಮುಂದೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಒಂದು ಪ್ರಮೋಷನ್ಸ್ ನಿಂದ ಏನು ಉಪಯೋಗ ಅಂತ ಗೊತ್ತಾಯ್ತು, ಪ್ರಮೋಷನ್ಸ್ ಅನ್ನ ಯಾಕೆ ಮಾಡ್ತಾರೆ ಅಂತ ಗೊತ್ತಾಯ್ತು. ಪ್ರಮೋಷನ್ಸ್ ನ ಯಾಕಪ್ಪ ಮಾಡ್ತಾರೆ ಅಂದ್ರೆ, ಈ ಒಂದು ಪ್ರಮೋಷನ್ಸ್ ಇಂದ ಲೈಕ್ ಶೇರ್ ಅಂತ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರಮೋಷನ್ ಮಾಡ್ತಾರೆ. ಪ್ರಮೋಷನ್ ನ ಹೇಗ್ ಮಾಡ್ತಾರೆ ಅಂದ್ರೆ, ಅವರು ಒಂದು ಪ್ರಮೋಷನ್ ಗೆ ಇಷ್ಟು ದುಡ್ಡನ್ನ ಕೊಟ್ಬಿಟ್ಟು ಪೇ ಮಾಡ್ಬಿಟ್ಟು ಪ್ರಮೋಷನ್ ಅನ್ನ ಮಾಡ್ತಾರೆ. ಬನ್ನಿ ಹಾಗಾದ್ರೆ ನೋಡೋಣ ಪ್ರಮೋಷನ್ ಅನ್ನ ಹೆಂಗೆ ನೋಡ್ಬೋದು ಸ್ನೇಹಿತರೆ. ಈಗ ನಾನು ನನ್ನ ಒಂದು ಪೇಜ್ ಅನ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಈ ಒಂದು ಪೇಜ್ ನಲ್ಲಿ ಯಾವ ತರ ಒಂದು ಪ್ರಮೋಷನ್ ನ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನೋಡೋಣ ಯಾವ ತರ ಒಂದು ಪ್ರಮೋಷನ್ಸ್ ನ ಮಾಡೋದು ಅಂತ. ನೀವು ಇದಕ್ಕೆ ಮೊದಲು ನಿಮ್ಮ ಒಂದು ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕ್ರಿಯೇಟರ್ ಮೇಲೆ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕೊಡಿ. ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಇದೆ. ನೀವು ಯಾವ ಒಂದು ಕ್ಯಾಟಗರಿಯ ಮೇಲೆ ನಿಮ್ಮ ಒಂದು ಪೇಜ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಇದ್ರ ಬೇಸ್ ಮೇಲೆ ನಿಮ್ಮ ಒಂದು ಕ್ಯಾಟಗರಿಯನ್ನ ನೀವು ಕೊಡ್ಬೇಕಾಗುತ್ತೆ. ನಾನು ಇಲ್ಲಿ ವಿಡಿಯೋ ಕ್ರಿಯೇಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕೊಡ್ತೀನಿ. ವಿಡಿಯೋ ಕ್ರಿಯೇಟರ್ ಮೇಲೆ ಕೊಟ್ಟು ನೆಕ್ಸ್ಟ್ ಅನ್ನ ಕೊಡ್ತೀವಿ. ನಿಮ್ಮ ಒಂದು ಫೋನ್ ನಂಬರ್ ಅನ್ನು ಹಾಕ್ಬೇಕಾಗತ್ತೆ. ನಾನು ಒಂದು ಫೋನ್ ನಂಬರ್ ಅನ್ನು ಹಾಕ್ಬಿಟ್ಟು ಇಮೇಲ್ ಅನ್ನು ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ನಂತರ ನೋಡ್ಬೋದು ಈಗ ಇಲ್ಲಿ ನಿಮ್ಮ ಒಂದು ಪ್ರೊಫೆಷನಲ್ ಅಕೌಂಟು ಇಲ್ಲಿ ಕ್ರಿಯೇಟ್ ಆಗುತ್ತೆ. ನನ್ನ ಮೇಲೆ ಕ್ಲಿಕ್ ಮಾಡಿ. ಏನಾದರೂ ಪೇಜ್ನ ನೀವು ಫೇಸ್ಬುಕ್ಕಿಂದ ಕನೆಕ್ಟ್ ಮಾಡಿದ್ದೀರಾ ಅಂದರೆ ಚೂಸ್ ಪೇಜ್ ಅಂತ ಬರುತ್ತೆ, ಇಲ್ಲ ಅಂದರೆ ಡೋಂಟ್ ಕನೆಕ್ಟ್ ಅಂತ ಕೊಡಿ. ಈಗ ನೀವು ನೋಡ್ಬೋದು ಇಲ್ಲಿ ನೀವು ನಿಮ್ಮ ಒಂದು ಅಕೌಂಟನ್ನು ನೀವು ಪ್ರೊಫೆಷನಲ್ ಅಕೌಂಟ್ಗೆ ಸ್ವಿಚ್ ಮಾಡಿರ್ತೀರ. ಇಲ್ಲಿ ಪ್ರಮೋಷನ್ಸ್ನ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪ್ರಮೋಷನ್ಸ್ನ ಗೊತ್ತಾಗುತ್ತೆ, ಯಾವ ಒಂದು ಪ್ರಮೋಷನ್ ನಿಮಗೆ ಇಲ್ಲಿ ಆಗುತ್ತೆ ಅಂತ. ಇಲ್ಲಿ ಬ್ಯಾಕ್ ಹೊಡೆದ್ಬಿಟ್ಟು ನೀವು ಯಾವ ಒಂದು ಪೋಸ್ಟನ್ನು ಪ್ರಮೋಟ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಒಂದು ಪೋಸ್ಟ್ನ ಮೇಲೆ ಕ್ಲಿಕ್ ಮಾಡಿ. ನಾನು ಈ ಒಂದು ಪೋಸ್ಟ್ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಒಂದು ಪೋಸ್ಟ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಈ ಒಂದು ಪೋಸ್ಟನ್ನು ಪ್ರಮೋಟ್ ಮಾಡೋದಕ್ಕೆ ಪ್ರಮೋಟ್ ಅಂತ ಇದೆಯಲ್ಲ, ಇಲ್ಲಿ ಪ್ರಮೋಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರಮೋಟ್ ಅಂತ ಕಾಣ್ತಾ ಇದೆಯಲ್ಲ, ಪ್ರಮೋಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪೋಸ್ಟ್ ಏನಿದೆ ಪ್ರಮೋಟ್ ಆಗುತ್ತೆ. ಈ ಥರ ನೀವು ಒಂದು ಪ್ರಮೋಟನ್ನು ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ.
ಈ ಥರ ನಿಮ್ಮ ಒಂದು ಪೋಸ್ಟ್ಗೆ ನೀವು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಬೈ ಫ್ರೆಂಡ್ಸ್. ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ.